ಹಾಯ್ ಫ್ರೆಂಡ್ಸ್, ನಮಸ್ತೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಾಲೋ ಮಾಡಿ. ಹಾಯ್ ಫ್ರೆಂಡ್ಸ್, ಏನಿಲ್ಲ, ಇವತ್ತು ಬೇಸಿಕ್ಕು ಸಾಲಿಡ್ ವರ್ಕ್ ಯಾವ ಥರ ಯೂಸ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಸ್ಟಾರ್ಟ್ ಮಾಡ್ತೀನಿ ನೋಡಿ. ಕ್ಲಿಯರಾಗಿ ಕಾಣುತ್ತೆ ಏನೋ ಗೊತ್ತಾಗ್ತಿಲ್ಲ, ನೀವೇ ಹೇಳ್ಬೇಕು ಕಮೆಂಟಲ್ಲಿ. ಸ್ಕೆಚ್ಚಿಗೆ ಹೋಗ್ಬೇಕು. ಸ್ಕೆಚ್ಚಲ್ಲಿ ಹೋಗಿ ಫ್ರಂಟ್ ಪ್ಲೇಟ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ತಿರ್ಗಿ ಮತ್ತೆ ಎಕ್ಸಿಟ್ ಬಂದ್ಬಿಟ್ಟು ತಿರ್ಗಿ ಮತ್ತೆ ಸ್ಕೆಚ್ಗೆ ಹೋಗಿ ನಮಗೆ ರೌಂಡ್ ಅಪ್ಪ ಇಲ್ಲಾಂದ್ರೆ ಸ್ಕ್ವೇರ್ ಟೈಪ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸ್ಕ್ವೇರ್ ತಗೊಂಡಿದ್ದೀನಿ. ಸ್ಕ್ವೇರ್ ಒಂದು ಹಾಕ್ಕೊಂಬಿಡ್ತೀನಿ. ಡಯಾಗ್ರಾಮ್ ಆಗ್ತಿದ್ದಂಗೆ ಎಷ್ಟು ಮೆಜರ್ಮೆಂಟ್ ತಗೋಬೋದು, ಇಲ್ಲ ಹಂಗೆ ಅದೇ ಮಾಮೂಲಿ ಮೆಜರ್ಮೆಂಟ್ ತಗೊತ್ತೆ. ಆಮೇಲೆ ಓಕೆ ಕೊಡ್ತಿದ್ದಂಗೆ ತಿರ್ಗಿ ಮತ್ತೆ ಎಕ್ಸಿಟ್ ಹೋಗಿ ಫ್ಯೂಚರಲ್ಲಿ ಹೋಗಿ ಎಕ್ಸ್ಟೆಂಡ್ ಕೊಡಬೇಕು. ಎಕ್ಸ್ಟೆಂಡ್ ಕೊಡ್ತಿದ್ದಂಗೆ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ಎಕ್ಸ್ಟೆಂಡ್ ಮಾಡ್ಕೋಬೋದು ನಾವು. ನಾನು ಇವಾಗ ಒಂದು 40-50 ಎಕ್ಸ್ಟೆಂಡ್ ಮಾಡ್ಕೊತೀನಿ. ತಿರ್ಗಿ ಅದು ರೈಟ್ ಕ್ಲಿಕ್ ಮಾಡಿದರೆ ನಮಗೆ ಡೆಮೋ ತೋರಿಸುತ್ತೆ. ಅದು ಬಾಕ್ಸ್ ಈ ಥರ ಬಂದಿದೆ. ನಂತರ ನಾನು ನೆಕ್ಸ್ಟು ಮತ್ತೆ ಈ ಬ್ಲಾಕು ಸೆಲೆಕ್ಟ್ ಮಾಡ್ಕೊತೀನಿ. ತಿರ್ಗಿ ಮತ್ತೆ ಸ್ಕೆಚ್ಚಲ್ಲಿ ಹೋಗ್ಬೇಕು. ಸ್ಕೆಚ್ಚಲ್ಲಿ ಹೋಗ್ತಿದ್ದಂಗೆ ತಿರ್ಗಿ ಮತ್ತೆ ಸ್ಕ್ವೇರ್ ಟೈಪು ನಾವು ತಗೋಬೇಕು. ಸ್ಕ್ವೇರ್ ಟೈಪು ನಮಗೆ ಎಲ್ಲಿ ಬೇಕಾ ನಮಗೆ ಅಲ್ಲಿಂದ ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ ಸ್ಕ್ವೇರ್ ಟೈಪ್ ಹೇಳ್ಕೋಬೇಕು. ನೋಡಿ ಹೇಳ್ಕೊತಿದ್ದೀನಿ. ಈ ಥರ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ. ಓಕೆ ಕೊಡ್ತೀನಿ. ಡೈಮೆನ್ಷನ್ ಬೇಕಾದರೆ ಆಮೇಲೆ ಚೇಂಜ್ ಮಾಡ್ಕೋಬೋದು. ತಿರ್ಗಿ ಮತ್ತೆ ಅದೇ ಥರನೇ ಸೇಮು ಎಕ್ಸ್ಟೆಂಡ್ ಮಾಡ್ಕೊತೀನಿ. ಆಗಲೇ 50 mm ಇದು 50 ಬಂದುಬಿಡ್ತದೆ. ಇವಾಗ ಇದರಲ್ಲಿ ಸೈಜ್ ಕಮ್ಮಿ ಮಾಡ್ತೀನಿ. ಇದರಲ್ಲಿ ಒಂದು 30 ಇಕ್ಕೊಂಬಿಡ್ತೀನಿ. 30 ಆಗ್ತಿದ್ದಂಗೆ ಇದನ್ನು ಒಂದು ಬ್ಲಾಕ್ ಆಗ್ತಿದ್ದಂಗೆ ತಿರ್ಗಿ ಮತ್ತೆ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ತಿರ್ಗಿ ಮತ್ತೆ ಎಕ್ಸಿಟ್ ಆಗಿ ತಿರ್ಗಿ ಮತ್ತೆ ಸ್ಕೆಚ್ಗೆ ಹೋಗಿ ತಿರ್ಗಿ ರೌಂಡ್ ಶೇಪು ತಗೊತೀನಿ. ಇದರ ಸೆಂಟ್ರ್ ಪಾಯಿಂಟ್ ಮಾಡ್ಕೋಬೇಕು, ಎಲ್ಲಿ ಬರುತ್ತಂತ. ಈ ಕಡೆಯಿಂದ ಸೆಂಟ್ರು ಟಾಪು ರೈಟಲ್ಲಿ ಸೆಂಟ್ರ್ ಪಾಯಿಂಟ್ ಸಿಗ್ತಿದ್ದಂಗೆ ಅಲ್ಲಿಂದ ಸರ್ಕಲ್ ಎಳ್ಕೋಬೇಕು. ಅಲ್ಲಿಂದ ಎಳಿತಿದ್ದಂಗೆ ಒಂದು ಸರ್ಕಲ್ ಬರುತ್ತೆ. ಆಮೇಲೆ ಅದು ಓಕೆ ಕೊಟ್ಬಿಟ್ಟು ಸರ್ಕಲ್ಲು ಕ್ಲಿಕ್ ಮಾಡಿ ತಿರ್ಗಿ ಮತ್ತೆ ಎಕ್ಸ್ಟ್ರೂಡ್ ಕೊಡಬೇಕು. ನೋಡಿ ಎಕ್ಸ್ಟ್ರೂಡ್ ಆಯ್ತು. ಇದು ಆಗ್ತಿದ್ದಂಗೆ ಮತ್ತೆ ಓಕೆ ಕೊಟ್ಬಿಟ್ರೆ ನಮಗೆ ಅಡ್ಜಸ್ಟ್ ಮಾಡ್ಕೋಬೋದು ಎಷ್ಟು ಬೇಕು ಎಕ್ಸ್ಟ್ರೂಡ್ ಅಂತ. ಇದು ಒಂದು 20 ಕೊಡ್ತೀನಿ. 20 ಕೊಡ್ತೀನಿ. ತಿರ್ಗಿ ಮತ್ತೆ ಓಕೆ ಕೊಟ್ಟರೆ ಇದು ಬ್ಲಾಕ್ ಆಯಿತು. ನೋಡಿ ಯಾವ ಥರ ಕಾಣ್ತಿದೆ. ತಿರ್ಗಿ ಮತ್ತೆ ಇದು ಓಕೆ ಕೊಟ್ಬಿಟ್ಟು ಸೆಲೆಕ್ಟ್ ಕೊಟ್ಬಿಟ್ಟು ತಿರ್ಗಿ ಮತ್ತೆ ಸ್ಕೆಚ್ಚಲ್ಲಿ ಹೋಗ್ಬೇಕು ಫ್ರೆಂಡ್ಸ್. ಸ್ಕೆಚ್ಚಲ್ಲಿ ಹೋಗ್ತಿದ್ದಂಗೆ ಮೇಲ್ಗಡೆ ಶೆಲ್ ಅಂತ ಬರುತ್ತೆ. ಶೆಲ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಸೆಲೆಕ್ಟ್ ಮಾಡಿದರೆ ಅದು ಡೈಮೆನ್ಷನ್ ಕೇಳುತ್ತೆ. ಅಲ್ಲಿ 10 mm ಇದೆ, ನಾನು 5 mm ಕೊಡ್ತೀನಿ. 5 mm ಕೊಟ್ಟು ಕಟ್ ಮಾಡಿದರೆ ಈ ಥರ ಶೇಪ್ ಬರ್ತಿದೆ ಫ್ರೆಂಡ್ಸ್. ನೋಡಿ ಯಾವ ಥರ ಕಾಣ್ತಿದೆ. ಒಳಗಡೆ ಇನ್ಸೈಡ್ ಎಲ್ಲ ಕಟ್ಟಿಂಗ್ ಆಗಿದೆ. ಈ ಥರ ಬರುತ್ತೆ. ಇಷ್ಟೇ ಫ್ರೆಂಡ್ಸ್. ಇದು ಒಂಥರ ಬೇಸಿಕ್ ಹೇಳ್ಕೊಂಡ್ಕೊಡ್ತಿದ್ದೀನಿ ಅಷ್ಟೇ, ಏನಿಲ್ಲ. ತಿರ್ಗಿ ಮತ್ತೆ ಇದು ಓಲ್ ಹಾಕಿಬೋದು. ಓಲ್ ಹಾಕೊಂಡ್ರೆ ತಿರ್ಗಿ ನಾವು ನಾವು ಕ್ಯಾಮ್ರಾ ಸೆಟ್ ಮಾಡೋಕ್ಕೋಸ್ಕರ ಈ ಥರ ಮಾಡಿದ್ದೆ ಅಷ್ಟೇ. ಸುಮ್ಮನೆ ಬೇಸಿಕ್ಕೋಸ್ಕರ ತಿಳ್ಕೊಂಬ್ಲಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ನೋಡೋಣ, ಟ್ರೈ ಮಾಡ್ತಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ತಿರ್ಗಿ ಮತ್ತೆ ಇಲ್ಲಾಂದರೆ ನೆಕ್ಸ್ಟ್ ಟೈಮು ಹೇಳ್ಕೊಂಡ್ಕೊಡ್ತೀನಿ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ. ನೋಡಿ ಬ್ಲಾಕ್ ಯಾವ ಥರ ಇದೆ. ಇಷ್ಟು ಬೇಸಿಕ್ ತಿಳ್ಕೊಂಡ್ರೆ ಸಾಕು. ಆಮೇಲೆ ನಿಮ್ಮ ನಾಲೆಡ್ಜಿನ ಮೇಲೆ ಡಿಪೆಂಡ್ ಆಗುತ್ತೆ ಡಿಸೈನಿಂಗ್ ಮಾಡೋದು. ಇಷ್ಟೇ ಫ್ರೆಂಡ್ಸ್. ಇದ್ರಾಗ ಇನ್ನೇನಿಲ್ಲ. ಅದು ಕಲಿತಾ ಬರ್ತಾ ಇರುತ್ತೆ. ಡೈಲಿ ವರ್ಕ್ ಮಾಡ್ತಾ ಇರಬೇಕು. ಮತ್ತು ಫ್ರೆಂಡ್ಸ್ ನೋಡಿ, ನೀವು ಟ್ರೈ ಮಾಡ್ತೀರಿ.
ಆದರೆ ಇದು ಸಾಲಿಡು ಹಾಕ್ಸ್ಕೋಬೇಕಂದ್ರೆ ಒಂದು ಸ್ವಲ್ಪ ಕಾಸ್ಟು ಬೇಕಾಗುತ್ತೆ. ಸಾಲಿಡ್ ವರ್ಕು ಫ್ರೀಯಾಗಿ ಸಿಗೋಲ್ಲ, ಅದೇ ಒಂದು ಸ್ವಲ್ಪ ಕಷ್ಟ. ಅದು ಬಿಟ್ಟರೆ ಇನ್ನೇನಿಲ್ಲ. ಇಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಓಕೆ ಬಾಯ್ ಫ್ರೆಂಡ್ಸ್. ಇದೇ ನಮ್ಮ ಸಿಸ್ಟಮ್ ಮಾಡ್ಕೊ